ಇನ್ನು ಪಾಲಿಸಿ ಒಳಗೆ ಕವರ್ ಏನು ಇನ್ನೊಂದು ಏನಪ್ಪ ಅಂದ್ರೆ ನೋ ಕ್ಲೇಮ್ ಬೋನಸ್ ಅಂತ ಇರ್ತದೆ ಪಾಲಿಸಿ ಒಳಗೆ. ಸೊ ಜಾಸ್ತಿ ನೋ ಕ್ಲೇಮ್ ಬೋನಸ್ ಇರೋ ಪಾಲಿಸಿನ ತೊಗೊಂಡ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಕಂಟಿನ್ಯೂ ಯಾವತ್ತು ಪಾಲಿಸಿ ತೊಗೊಂಡಿವಪ್ಪ ಪ್ರತಿ ವರ್ಷವೂ ನಾವು ಕ್ಲೇಮ್ ತೊಗೋಬೇಕಂತ ಯಾವುದೇ ಥರ ರೂಲ್ಸ್ ಇರೋಂಗಿಲ್ಲ. ಯಾಕಂದ್ರೆ ನಾವು ಆರೋಗ್ಯವಾಗಿದ್ದರೆ ಅದೇ ಸುಖ. ಸೊ ಆ ಕಾರಣಕ್ಕಾಗಿ ಯಾವುದೇ ಒಂದು ನಮ್ಮ ಕಂಡೀಷನ್ ಅಂದರೆ ಮೆಡಿಕಲ್ ಕಂಡೀಷನ್ ಬಂದಾಗ ಕ್ಲೇಮ್ ತೊಗೊಳ್ಳೋ ಹೊತ್ತಿಗೆ ಸೊ ನಮ್ಮ ಹತ್ರ ಒಂದು ಸಫಿಷಿಯೆಂಟ್ ಬೇಸಿಕ್ ಕವರೇಜ್ ಪಾಲಿಸಿ ಪ್ಲಸ್ ಅದ್ರ ಜೊತೆಗೆ ನೋ ಕ್ಲೇಮ್ ಬೋನಸ್ ಇದ್ದರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಒಂದು ಚೆನ್ನಾಗಿರೋ ನೋ ಕ್ಲೇಮ್ ಬೋನಸ್ ಇರೋ ಪಾಲಿಸಿ ತೊಗೊಂಡ್ರೆ ಅದು ಅನುಕೂಲ ಆಗುತ್ತೆ. ಇನ್ನು ಸಮ್ ಇನ್ಶೂರ್ಡು, ಸೊ ನಾವು ಎಷ್ಟು ಕವರೇಜ್ ತೊಗೋಬೇಕಾ ಮೇನ್ ಥಿಂಗ್ ಎಲ್ಲರಿಗೂ ಬರೋದು, ನಾ ಎಷ್ಟು ಕವರೇಜ್ ತೊಗೋಬೇಕು, ನಾನು 5 ಲಕ್ಷ ತೊಗೋಬೇಕು, 10 ಲಕ್ಷ ತೊಗೋಬೇಕು ಅಥವಾ 1 ಕೋಟಿ ತೊಗೋಬೇಕು ಸಮ್ ಇನ್ಶೂರ್ಡು, ಅದು ಎಲ್ಲರ ತಲೆಯಲ್ಲೂ ಮೇನ್ ಬರ್ತಾ ಇರೋದು. ಆದರೆ ನಮ್ಮ ಸಜೆಷನ್ ಏನಪ್ಪ ಅಂದರೆ ಯಾರೇ ಪಾಲಿಸಿ ತೊಗೋಬೇಕಂದ್ರೆ ಹೈಯೆಸ್ಟ್ ಸಮ್ ಇನ್ಶೂರ್ಡ್ ಪಾಲಿಸಿ ತೊಗೋಬೇಕು. ಯಾಕಪ್ಪ ಅಂದರೆ ನಮ್ಗೆ ಯಾವ ಕಾಯಿಲೆ ಯಾವಾಗ ಬರುತ್ತೆ, ಎಷ್ಟು ದುಡ್ಡು ತುಂಬ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಹೈಯರ್ ಸಮ್ ಇನ್ಶೂರ್ಡ್ ಪಾಲಿಸಿ ತೊಗೊಂಡ್ರೆ ನಮ್ಗೆ ಯಾವುದೇ ಒಂದು ದೊಡ್ಡ ಕಾಯಿಲೆ ಬಂದಾಗ ಪ್ರತಿಯೊಂದು ಕವರೇಜ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಏನಪ್ಪ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ, ಯಾಕೆ ಹೈಯರ್ ಸಮ್ ಇನ್ಶೂರ್ಡ್ ಪಾಲಿಸಿ ತೊಗೋಬೇಕು. ಒಂದು ಎಕ್ಸಾಂಪಲ್, ಇವಾಗ ನಾವು ಒಂದು 10 ಲಕ್ಷ ಕವರೇಜ್ ಪಾಲಿಸಿ ತೊಗೊಂಡಿವಿ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಕೂಡಿ ತೊಗೊಂಡ್ರೆ ಒಂದು ವರ್ಷಕ್ಕೆ ಒಂದು 20,000 ಪ್ರೀಮಿಯಂ ಬರುತ್ತೆ. ಅದೇ ಪಾಲಿಸಿನ ನಾವು ಒಂದು 25 ಲಕ್ಷನೋ ಅಥವಾ 50 ಲಕ್ಷ ಕವರೇಜ್ ತೊಗೊಂಡ್ರೆ ಅದಕ್ಕೆ ನಾವು ಬರೋದು ಭಾಳ ಅಂದರೆ 25,000 ಅಂದರೆ 35,000 ಬರ್ತದೆ. ಹಾರ್ಡ್ಲಿ ಒಂದು 10,000 ರುಪೀಸ್ಗೆ ನಾವು 10 ಲಕ್ಷ ಕವರೇಜ್ ತೊಗೊಳ್ಳಿ 50 ಲಕ್ಷ ಕವರೇಜ್ ತೊಗೋತೀವಿ. ಸೊ ಅಂದರೆ 40 ಲಕ್ಷ ನಾವು ಎಕ್ಸ್ಟ್ರಾ ಕವರೇಜ್ ತೊಗೋಬೋದು ಬರೀ 10,000 ಪ್ರೀಮಿಯಂ ಡಿಫ್ರೆನ್ಸಲ್ಲಿ. ಸೊ ಆ ಕಾರಣಕ್ಕಾಗಿ ಹೈಯರ್ ಸಮ್ ಇನ್ಶೂರ್ಡ್ ತೊಂದರೆ ಇವತ್ತು ಒಂದು ಏನೋ ಒಂದು 10 ಲಕ್ಷ ಬರುವಲ್ಲಿ ನಮ್ಮ ಕ್ಲೇಮು 15 ಲಕ್ಷ ಬಂತಪ್ಪ ಇನ್ನೊಂದು ಆಗಿ 5 ಲಕ್ಷ ನಾವು ತುಂಬಬೇಕು. ಅದರಲ್ಲಿ ಗ್ಯಾಪ್ ಇರೋದು 10,000, 40 ಲಕ್ಷ ಕವರೇಜಿಗೆ 10,000 ಗ್ಯಾಪ್ ಇರುತ್ತೆ. ಆ 10,000 ಕಂಪ್ನಿ ತುಂಬಬೇಕಂದ್ರೆ ಎಷ್ಟೋ ವರ್ಷ ತುಂಬ್ತೀವಿ. ಅದೇನೋ ಹೈಯರ್ ಸಮ್ ಇನ್ಶೂರ್ಡ್ ಇದ್ದರೆ ಪ್ರತಿಯೊಂದು ನಮಗೆ ಉಳಿಯುತ್ತೆ ದುಡ್ಡು. ಆ ಕಾರಣಕ್ಕಾಗಿ ಯಾರೇ ಪಾಲಿಸಿ ತೊಗೊಳ್ಬೇಕಂದ್ರೆ ಹೆಲ್ತ್ ಇನ್ಶೂರೆನ್ಸು ಹೈಯರ್ ಸಮ್ ಇನ್ಶೂರ್ಡ್ ತೊಗೊಳ್ಳಿ. ಇನ್ನೊಂದು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಸೊ ನಮ್ಮಲ್ಲಿ ಯಾರಾದರೂ ಜೆನೆಟಿಕ್ ಡಿಸೀಸ್ ಇದ್ದರೆ ಬೈ ಬರ್ತ್ ಏನಾದರೂ ನಿಮಗೆ ಫ್ಯಾಮಿಲಿಯಲ್ಲಿ ಡಯಾಬಿಟಿಕ್ ಇತ್ತು, ಏನೋ ಹೈಪರ್ ಟೆನ್ಷನ್ ಇತ್ತು, ಅಂಥವರು ನಮ್ಗೆ ಮುಂದೆ ಫ್ಯೂಚರಲ್ಲಿ ಬರ್ಬೋದು ಅಂತೇಳಿ ಅವರು ಸಮ್ ಇನ್ಶೂರ್ಡ್ ಚೆನ್ನಾಗಿರೋ ಸಮ್ ಇನ್ಶೂರ್ಡ್ ತೊಗೊಂಡ್ರೆ ತುಂಬ ಅನುಕೂಲ. ಇಲ್ಲಪ್ಪ ನಮ್ಗೆ ಏನೋ ಒಂದು ಇವಾಗ ಒಂದು 5 ಲಕ್ಷ ಕವರೇಜ್ ತೊಗೊಂಡಿವಿ, ಕಂಪ್ನಿ ಏನಪ್ಪ ಮೇಜರ್ ನನಗೆ ಏನೋ ಆದಾಗ ಸಮ್ ಇನ್ಶೂರ್ಡ್ ಜಾಸ್ತಿ ಮಾಡ್ಕೋಬೋದು ಹಂಗೆ ಏನೋ ತಲೆಯಲ್ಲಿದ್ದರೆ ಮೊದಲು ತೆಗೆದುಬಿಡಿ. ಯಾಕಂದರೆ ಯಾವಾಗ ಕಂಪ್ನಿ ನಿಮ್ಗೆ ಏನಾದರೂ ಮೇಜರ್ ಒಂದು ಡಯಾಗ್ನೋಸ್ ಆದ ತಕ್ಷಣ ಯಾವುದೇ ಕಂಪ್ನಿ ಸಮ್ ಇನ್ಶೂರ್ಡ್ ಎಕ್ಸಾಸ್ಟ್ ಮಾಡಲಿ, ಇದನ್ನು ಸಮ್ ಇನ್ಶೂರ್ಡ್ ಎಕ್ಸ್ಟ್ರಾ ಮಾಡಲಿಕ್ಕೆ ಅಲೋ ಕೊಡಲ್ಲ. ಬೇಸಿಕ್ ಸಮ್ ಇನ್ಶೂರ್ಡ್ ಏನು ಕಂಟಿನ್ಯೂ ಮಾಡಲಿಕ್ಕೆ ಬಿಡುತ್ತೆ ನಿಮಗೆ. ಸೊ ಆ ಕಾರಣಕ್ಕಾಗಿ ನಾವು ಮೊದಲೇ ಸಮ್ ಇನ್ಶೂರ್ಡ್ ಚೆನ್ನಾಗಿರೋ ಸಮ್ ಇನ್ಶೂರ್ಡ್ ತೊಗೊಂಡ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಅದು ಮೇನ್ ಕಾನ್ಸೆಪ್ಟ್. ಎಲ್ಲರಿಗೂ ಸಮ್ ಇನ್ಶೂರ್ಡ್ ತಲೆಯಲ್ಲಿ ಬರೋದು ಸಮ್ ಇನ್ಶೂರ್ಡ್ ತೊಗೊಳ್ಳಿ ಅಂತ, ಅದಕ್ಕೆ ಹೈಯರ್ ಸಮ್ ಇನ್ಶೂರ್ಡ್ ತೊಗೊಳ್ಳಿ. ನನ್ನ ಸಜೆಷನ್ ಮಿನಿಮಮ್ ಸಮ್ ಇನ್ಶೂರ್ಡ್ ನಿಮ್ಗೆ ಕವರೇಜ್ ಬೇಕಿರೋದು ಒಂದು 20 ಲಕ್ಷ ಈ ಪ್ರೆಸೆಂಟ್ಲಿ ಇರೋದು. ಇನ್ನೊಂದು ಮೇನ್ ಕಾರಣ ಯಾಕೆ ತೊಗೋಬೇಕಂದ್ರೆ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ಸು. ನಾವು ಎಲ್ಲರೂ ನೋಡಿದ್ದೀವಿ, ಕೋವಿಡ್ಗಿಂತ ಮುಂಚೆ ಏನು ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಆಗ್ತಾಯಿತ್ತು, ಕೋವಿಡ್ ಆದಮೇಲೆ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸ್ ಏನಾಗ್ತಾಯಿದೆ ಅಂತೆ. ಕೋವಿಡ್ಗಿಂತ ಮುಂಚೆ ನಾವು ಏನೋ ಒಂದು ಹಾಸ್ಪಿಟ್ಲಿಗೆ ಯಾವುದೇ ಒಂದು ಕಾಯಿಲೆಗೆ ಹೋದರೆ ಮಿನಿಮಮ್ ಅಮೌಂಟಲ್ಲಿ ನಾವು ರಿಕವರಿಗೆ ಬರ್ತಾಯಿದ್ವಿ. ಆದರೆ ಇವಾಗ ಅದೇ ಟ್ರೀಟ್ಮೆಂಟ್ಗೆ ಅದೇ ಹಾಸ್ಪಿಟ್ಲಿಗೆ ಹೋದರೆ 200% ಜಾಸ್ತಿ ಆಗಿದೆ. ಸೊ ಆ ಕಾರಣಕ್ಕಾಗಿ ನಾವು ಎಷ್ಟೇ ಕವರೇಜ್ ಕಡಿಮೆ ಕವರೇಜ್ ತೊಗೊಂಡ್ರೆ ಇನ್ನೊಂದು 10 ವರ್ಷದಲ್ಲ ಕವರೇಜ್ ನಮ್ಗೆ ಸಾಕಾಗಲ್ಲ. ಇದಕ್ಕೆ ಒಂದು ಮೇನ್ ಎಕ್ಸಾಂಪಲ್ ಅಂದರೆ ನಾವು ಸ್ಟಂಟಿಂಗ್, ಹಾರ್ಟ್ ಅಟ್ಯಾಕು ಪ್ರತಿಯೊಬ್ಬರಿಗೂ ಈಗ ನೋಡ್ತಾ ಇದ್ದೀವಿ ಬಂದೇ ಬರ್ತಾಯಿದೆ. ಅಂಥರಲ್ಲಿ ಒಂದು 5 ವರ್ಷ ಹಿಂದೆ ನೋಡಿದರೆ ಒಂದು ಸ್ಟಂಟಿಂಗ್ ರೇಟು ಭಾಳ ಅಂದರೆ 80,000ದಿಂದ 1 ಲಕ್ಷವರೆಗೂ ಅವ್ನು ಆರಾಮ್ ರಿಕವರಿಗೆ ಒಂದು 2 ಸ್ಟಂಟ್ ಹಾಕೊಂಡು ಬರ್ತಿದ್ರು. ಅದೇ ಪ್ರೆಸೆಂಟ್ ಇವಾಗ ಒಂದು 4-5 ವರ್ಷದಲ್ಲಿ ಇವಾಗ ನೋಡಿದರೆ ಒಂದು ಸ್ಟಂಟು 2ರಿಂದ 2 ಲಕ್ಷ ಕವರೇಜ್ ಬರ್ತದೆ ಪ್ರೀಮಿಯಮ್. ಸೊ ಅಷ್ಟು ಎಕ್ಸ್ಪೆನ್ಸ್ ಬರುವಾಗ 2 ಲಕ್ಷ ಎಕ್ಸ್ಪೆನ್ಸ್ ಬರುವಾಗ ನಮ್ಮ ಪ್ರೀಮಿಯಮ್ ಎಲ್ಲಿ ಸಾಲತ್ತೆ ಸಮ್ ಇನ್ಶೂರ್ಡು. ಪ್ರೀಮಿಯಮ್ ತುಂಬಿರೋದಕ್ಕೆ ಸಮ್ ಇನ್ಶೂರ್ಡು ಸಾಕಾಗಲ್ಲ. ಆ ಕಾರಣಕ್ಕೆ ಇವಾಗ 2 ಲಕ್ಷ ಇನ್ನೊಂದು 10 ವರ್ಷ ಬಿಟ್ಟರೆ ಇದೇ ಸ್ಟಂಟಿಂಗು ಅರೌಂಡ್ ಒಂದು 4 ಲಕ್ಷ 5 ಲಕ್ಷ ಇರುತ್ತೆ. ಸೊ ಒಂದೇ ಸ್ಟಂಟ್ ಹಾಕಬೇಕಂದ್ರೆ ನಮ್ಮ ಕವರೇಜಲ್ಲಿ ಸಾಕಾಗುತ್ತೆ ಅವಾಗ. ಸೊ ಆ ಕಾರಣಕ್ಕಾಗಿ ಹೈಯರ್ ಸಮ್ ಇನ್ಶೂರ್ಡ್ ತೊಗೊಳ್ಳೋದು ತುಂಬ ಮಹತ್ವದ್ದು. ಇನ್ನೊಂದು ಇವಾಗ ನಾವು ಸ್ವಸ್ಥವಾಗಿದ್ವಿ, ಸೊ ಒಂದು 10 ಲಕ್ಷ ಕವರೇಜ್ ತೊಗೊಂಡಿವಿ. ನಮ್ಮ ಮನಸ್ಸಲ್ಲಿ ಎಲ್ಲರಲ್ಲಿ ಬರೋದು ಏನೊಂದು, ಸೊ ನಾನು ತೊಗೊಂಡಿನಪ್ಪ ನನಗೆ ಯಾವತ್ತೂ ಕ್ಲೇಮ ತೊಗೊಳಂಗಿಲ್ಲ, ನನಗೇನು ಫಾಯ್ದಾ, ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ತೊಗೊಳೋಕ್ಕಿಂತ ಮುಂಚೆ ನಾನು ಆರಾಮದೀನಿ ಯಾಕೆ ತೊಗೋಬೇಕು ನಾನು ಅಂತ ಬರೋದು. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಎಲ್ಲ ಪಾಲಿಸಿ ಕೇಳಿದ್ದೀವಿ. ಒಂದು ಎಕ್ಸಾಂಪಲ್ ಇದರಲ್ಲಿ ಏನಂದರೆ ಇವಾಗ ನಾವು ಒಂದು 20,000 ಒಂದು ಕಂಪ್ನಿ ತುಂಬ್ತಿರ್ತೀವಿ ಪ್ರತಿ ವರ್ಷ. ಒಂದು 10 ವರ್ಷ ನಾವು ಕಂಪ್ನಿಗೆ ತುಂಬಿದ್ದೀವಿ ಪಾಲಿಸಿ ಪ್ರೀಮಿಯಮ್ಮು ಎಷ್ಟಾಗುತ್ತೆ, ಒಂದು 2 ಲಕ್ಷ ತುಂಬ್ತೀವಿ. ಸೊ ನಾವು 10 ವರ್ಷ ಚೆನ್ನಾಗೇ ಇರ್ತೀನಿ, ಏನೂ ಆಗಿರಲ್ಲ, 2 ಲಕ್ಷ ತುಂಬಿರ್ತೀವಿ ಕಂಪ್ನಿ. 11ನೇ ವರ್ಷಕ್ಕೆ ನಮ್ಗೆ ಏನಾದರೂ ಒಂದು ಮೇಜರ್ ಆಯಿತು, ಸೊ ಏನೋ ಒಂದು 10 ಲಕ್ಷ ಕವರೇಜ್ ಅಂದರೆ ಕ್ಲೇಮ್ ಬಂತು ಅಂದರೆ ತುಂಬಿರೋದು 2 ಲಕ್ಷ ಬಂದಿರೋದು 10 ಲಕ್ಷ, ಒಂದೇ ಟೇಕಲ್ಲಿ ನಾವು ಪ್ರತಿಯೊಂದು ಕ್ಲೇಮ್ ತಗೋಬೋದು. ಸೊ ನಾವು ತುಂಬಿರೋ 2 ಲಕ್ಷಕ್ಕೆ 10 ಲಕ್ಷ ಕ್ಲೇಮ್ ತೊಗೊಂಡ್ರೆ ಸೊ ನಮ್ಮಷ್ಟು ಫಾಯ್ದೆ ತೊಗೊಂಡವ್ರು ಯಾರೂ ಇಲ್ಲ. ಅಂದರೆ ಫಾಯ್ದೆ ಅನ್ನೋಕ್ಕಿಂತ ಇಲ್ಲಿ ನಮ್ಮ ಸೇವಿಂಗ್ಸ್ ಉಳಿಯುತ್ತೆ ನಮಗೆ. ಸೊ ಎಲ್ಲರೂ ಕೇಳ್ತಾರೆ ಹೆಲ್ತ್ ಇನ್ಶೂರೆನ್ಸ್ ರಿಟರ್ನ್ ಇಲ್ಲಪ್ಪ,
ಸೊ ನಾವು ಯಾಕೆ ತೊಗೋಬೇಕು ಹೆಲ್ತ್ ಇನ್ಶೂರೆನ್ಸು? ಪ್ರತಿಯೊಬ್ಬರು ನಾವು ಪಾಲಿಸಿ ಕ್ಯಾನ್ವಾಸ್ ಮಾಡೋಕೆ ಹೋಗೋದು ಕೇಳೋ ಕ್ವಶನ್ ಇದೊಂದೇ. ನಮಗೆ ರಿಟರ್ನ್ ಏನೂ ಇಲ್ಲ, ನಾವು ಯಾಕೆ ಹೆಲ್ತ್ ಇನ್ಶೂರೆನ್ಸ್ ತೊಗೋಬೇಕು? 100% ರಿಟರ್ನ್ ಕೊಡೋ ಪಾಲಿಸಿ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾತ್ರ. ಇನ್ನೊಂದು ನಮ್ಮ ಸೇವಿಂಗ್ಸ್ನ ಉಳಿಸ್ತದೆ. ನಾವು ಎಷ್ಟೋ ಸೇವಿಂಗ್ ಮಾಡಿ ಇಟ್ಟಿರ್ತೀವಿ, ನಾವು ಏನೋ ಲೈಫ್ ಇನ್ಶೂರೆನ್ಸ್ ತೊಗೊಂಡಿರ್ತೀವಿ, ಸೊ ಎಲ್ಲೋ ಮ್ಯೂಚುವಲ್ ಫಂಡ್ ಮಾಡಿರ್ತೀವಿ, ಎಲ್ಲೋ ಎಫ್ ಡಿ ಮಾಡಿರ್ತೀವಿ. ಸೊ ಯಾವುದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಹೆಲ್ತ್ ನಮ್ಮ ಕಾಯಿಲೆ ಬಂದ್ರೆ ನಮ್ಮ ಎಲ್ಲ ಸೇವಿಂಗ್ಸನ್ನು ತೆಗೆದು ಅದಕ್ಕೆ ಹಾಕಬೇಕಾಗತ್ತೆ. ನಾವೊಂದು ಏನೋ ಒಂದು ಕೈ ಬಾಯಿ ಕಟ್ಟಿ ಒಂದು ಏನೋ ಅಂತಾರೆ ನಮ್ಗಾದೆ, ಕೈ ಬಾಯಿ ಕಟ್ಟಿ ದುಡ್ಡನ್ನು ಒಂದೇ ಕಾಯಿಲೆ ಬಂದರೆ ಎಲ್ಲ ತೆಗೆದು ಹಾಸ್ಪಿಟ್ಲ್ಗೆ ಆಗಬೇಕು. ಆ ಕಾರಣಕ್ಕೆ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಸಣ್ಣ ಪ್ರೀಮಿಯಮ್ ತುಂಬ್ಕೊಂತ ಹೋದರೆ, ಸೊ ಏನೋ ಒಂದು ನನಗೆ ದೊಡ್ಡ ಕಾಯಿಲೆ ಬಂದಾಗ ಪ್ರತಿಯೊಂದೂ ನಾನು ಯಾವುದೇ ಥರ ಸೇವಿಂಗ್ಸ್ನ ಹಾಳು ಮಾಡದೆ ನಾನು ಆರಾಮಾಗಿ ರಿಕವರಿಗೆ ಬರ್ಬೋದು. ಇದು ಮೇನಾಗಿ. ಇನ್ನೊಂದು, ಪಾಲಿಸಿಯಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಏನಾದರೂ ಕವರ್ ಇದೆಯಾ? ಯಾಕಂದರೆ ಇವಾಗ ಸಾಕಷ್ಟು ಜನ ನಾವೇನು ಹೋಗ್ತೀವಿ, ಅಲೋಪತಿ ಬೇಡಪ್ಪ ನಾವು ಆಯುರ್ವೇದಕ್ಕೆ ಹೋಗ್ತೀವಿ. ಸೊ ನಮ್ಮ ಪಾಲಿಸಿಯಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕವರ್ ಇದೆಯಾ ಅದನ್ನು ನೋಡಿ ನಾವು ತೊಗೋಬೇಕು. ಅದು ಕವರ್ ಇದ್ದರೆ ನಿಮಗೂ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಸಾಕಷ್ಟು ಇವಾಗ ನಾವು ಆಯುರ್ವೇದಿಕ್ ಹೋಗ್ತೀವಿ, ಅಲೋಪತಿ ಬಿಟ್ಟು ಅದನ್ನು ಕವರೇಜ್ ಇದ್ದರೆ ನಮ್ಗೆ ಆಗೋಗುತ್ತೆ. ಇನ್ನೊಂದು ಮೇಜರ್ಲಿ ಪ್ರೆಸೆಂಟ್ಲಿ ನಾವೆಲ್ಲರೂ ಅಂದರೆ ನಮ್ಮ ಫ್ಯಾಮ್ಲಿ ಒಳಗೆ ಮ್ಯಾರಿಡ್ ಆದಮೇಲೆ ಸಫರ್ ಆಗ್ತಿರೋದು ಸಾಕಷ್ಟು ಜನ ಡೆಲಿವರಿ ಅನ್ನೋಕ್ಕಿಂತ ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಆಗ್ತಾಯಿದೆ ಲೇಡೀಸಲ್ಲಿ ಜಾಸ್ತಿ. ಇವಾಗ ಸರ್ವೆ ಪ್ರಕಾರ 4 ಜನ ಲೇಡೀಸಲ್ಲಿ 2-3 ಜನಕ್ಕೆ ಇದು ಪ್ರಾಬ್ಲಮ್ ಆಗ್ತಿರೋದು. ಯಾಕಂದರೆ ಡ್ಯೂ ಟು ಸಮ್ ಫುಡ್ ಪ್ರಾಬ್ಲಮು, ಲೇಡೀಸಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರೋ ಕಾರಣಕ್ಕಾಗಿ ಅದೆಲ್ಲನೂ ಕವರೇಜ್ ನಮಗೆ ಬೇಕೇ ಬೇಕು. ಹಾಗಾಗಿ ಆಫ್ಟರ್ ಮ್ಯಾರೇಜು ಮೇನ್ ಬೇಕಾಗಿರೋದು ನಮಗೆ ಮಕ್ಕಳು. ಸೊ ಆ ಮಕ್ಕಳು ಆಗಬೇಕಂದ್ರೆ ಸಾಕಷ್ಟು ತೊಂದರೆ ಇದೆ. ಆ ಮಕ್ಕಳು ಆಗಬೇಕಂದ್ರೆ ಸಾಕಷ್ಟು ಟ್ರೀಟ್ಮೆಂಟ್ ಇದ್ದಾವೆ ಇವಾಗ. ಒಂದು IVF, IVR, ಸೊ ಟೆಸ್ಟ್ ಟ್ಯೂಬ್ ಬೇಬಿ, ಈ ಥರನ ಸಾಕಷ್ಟು ನಾವು ಕಂಡೀಷನ್ ಇವು ನೋಡ್ತೀವಿ. ಪ್ರತಿಯೊಬ್ಬರಲ್ಲಿ ನೋಡ್ತಿರೋದು, ಪ್ರತಿಯೊಬ್ಬರು ಹೋಗ್ತಾ ಇರೋದು IVF, IVR ಹೋಗ್ತಾ ಇರೋದು ಇವಾಗ. ಅದನ್ನು ಎಲ್ಲನೂ ನಮ್ಗೆ ಕವರೇಜ್ ಇದೆ ಇಲ್ಲೋ. ಸೊ ನಮ್ಗೆ ಗೊತ್ತಿಲ್ಲ, ನಾವು ಮದುವೆ ಆದ್ಮೇಲೆ ಅವ್ರ ಹೆಣ್ಮಕ್ಳು ಹೆಂಗಿದಾರ ಏನೋ ನಮ್ಗೆ ಯಾರು ಹೆಲ್ತ್ ಸಿಚುವೇಶನ್ ಗೊತ್ತಿರೋದಲ್ಲ. ಆ ಕಾರಣಕ್ಕೆ ಈ ಒಂದು ಚೆನ್ನಾಗಿರೋ ಪಾಲಿಸಿ, ಅದು ಕವರೇಜ್ ಇರೋ ಪಾಲಿಸಿ ನಾವು ತೊಗೊಂಡ್ರೆ ಮುಂದೆ ನಮ್ಗೆ ಏನೋ ಅನ್ಸರ್ಟೆನಿಟಿ ಬಂತು, ಸೊ ಆ ಕಂಡೀಷನ್ ಬಂದಾಗ ಅದನ್ನು ಎಲ್ಲನೂ ಅಲ್ಲಿ ಹಾಕೋಬೋದು. ಅದೊಂದು ಮೇಜರ್ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಕೆಲವೊಂದು ಕಂಪ್ನಿಗಳು ಕೊಡ್ತವೆ IVF, IVR, ಟೆಸ್ಟ್ ಟ್ಯೂಬ್ ಬೇಬಿ, ಅದು ಕವರೇಜ್ ಕೊಡೋ ಕಾರಣಕ್ಕಾಗಿ ಆ ಥರ ಇರೋ ಪಾಲಿಸಿಯನ್ನು ನಾವು ತೊಗೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇನ್ನೊಂದು, ನಾವು ಪೇರೆಂಟ್ಸ್ ಜೊತೆ ಪಾಲಿಸಿ ತೊಗೋಬೇಕಾ ಅಥವಾ ನಾವು ಸಪ್ರೇಟಾಗಿ ಪಾಲಿಸಿ ತೊಗೊಳ್ಬೇಕಾ? ಸೊ ಯಾವತ್ತು 2 ಪಾಲಿಸಿ ತೊಗೋಬೇಕು. ಒಂದು ಪೇರೆಂಟ್ಸ್ ಅವ್ರಿಗೆ ಸಪ್ರೇಟ್ ಕೊಡಬೇಕು ಪಾಲಿಸಿ. ಇನ್ನೊಂದು ನಾವು ನಮ್ಮ ಫ್ಯಾಮ್ಲಿ ಕೂಡ ತೊಗೋಬೇಕು. ಅಂದರೆ ನನ್ನ ಫ್ಯಾಮ್ಲಿ ಮೀನ್ಸ್ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು. ಯಾಕಪ್ಪ ಸಪ್ರೇಟಾಗಿ ಪಾಲಿಸಿ ತೊಗೊಳ್ಬೇಕು? ಕಂಪ್ನಿ ಕೊಡುವಾಗ ಯಾಕೆ ಸಪ್ರೇಟ್ ಪಾಲಿಸಿ ತೊಗೋಬೇಕು ಅಂದರೆ, ಹೆಲ್ತ್ ಇನ್ಶೂರೆನ್ಸಲ್ಲಿ ಪ್ರೀಮಿಯಮ್ ಕ್ಯಾಲ್ಕುಲೇಟ್ ಆಗೋದು ಯಾವ ಥರ ಅಂದರೆ, ಹೈಯೆಸ್ಟ್ ಏಜು ಯಾರ್ದು ಹೈಯೆಸ್ಟ್ ಏಜ್ ಇರುತ್ತಲ್ಲ ಅವ್ರ ಏಜಲ್ಲಿ ನಾವು ಪ್ರೀಮಿಯಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆ ಕಾರಣಕ್ಕಾಗಿ ನಾವು ತಂದೆ ತಾಯಿ ಜೊತೆ ಏನಾದರೂ ಪಾಲಿಸಿ ತೊಗೊಂಡ್ರೆ ತಂದೆ ಏಜಲ್ಲಿ ನಾವು ಪ್ರೀಮಿಯಮ್ ತುಂಬೋ ಕಾರಣಕ್ಕಾಗಿ ಅನ್ನೆಸರಿ ನಾವು ಬರ್ಡನ್ ಆಗ್ತೀವಿ, ಪ್ರೀಮಿಯಮ್ ತುಂಬ್ತೀವಿ. ಸೊ ಆ ಕಾರಣಕ್ಕಾಗಿ ನಮಗೊಂದು ಪಾಲಿಸಿ, ನನಗೂ ನನ್ನ ಮಕ್ಕಳಿಗೆ ಒಂದು ಪಾಲಿಸಿ ತೊಗೊಂಡು ನನ್ನ ತಂದೆ ತಾಯಿಗೆ ಒಂದು ಪಾಲಿಸಿ ತೊಗೊಂಡ್ರೆ ಇಲ್ಲಿ 2 ಕವರೇಜ್ ಸಿಗುತ್ತೆ. ಅದ್ರ ಜೊತೆಗೆ ನಾವು ತುಂಬೋದು ಕಡಿಮೆ ಆಗುತ್ತೆ. ಆ ಕಾರಣಕ್ಕಾಗಿ ನಮಗೊಂದು ಪಾಲಿಸಿ, ನನ್ನ ತಂದೆ ತಾಯಿಗೆ ಒಂದು ಪಾಲಿಸಿ, 2 ಪಾಲಿಸಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಪಾಲಿಸಿ ಒಳಗೆ ಏನೇನು ಕೊಡೋಂಗಿಲ್ಲಪ್ಪ ಅಂದರೆ, ಯಾರ್ಯಾರಿಗೆ ನಾವು ಪಾಲಿಸಿನೇ ಕೊಡ್ಲಿಕ್ಕೆ ಬರೋಂಗಿಲ್ಲ. ಸೊ ಎಲ್ಲರಿಗೂ ನಾವು ಪಾಲಿಸಿ ಕೊಡ್ತೀವಿ ಅಂತೇಳಿ ಯಾವತ್ತೂ ಅಶ್ಯೂರ್ ಕೊಡ್ಲಿಕ್ಕಾಗಲ್ಲ. ಯಾರ್ಯಾರು ಪಾಲಿಸಿ ಕೊಡ್ಲಿಕ್ಕೆ ಬರೋಂಗಿಲ್ಲ, ಯಾರ್ಯಾರು ಪಾಲಿಸಿ ತೊಗೊಳ್ಬಾರ್ದು. ಯಾಕಪ್ಪ ಅಂದ್ರೆ ಕೆಲವೊಬ್ಬರು ನಮ್ಮ ಅಡ್ವೈಸರ್ಸ್ ಬಂದು, ಇಲ್ಲ ಸರ್ ನಮ್ಗೆ ಎಲ್ಲ ಕವರೇಜ್ ಕೊಡ್ತೀವಿ, ಪಾಲಿಸಿ ತೊಗೊಳ್ರಿ ಅಂತ ಸಾಕಷ್ಟು ಜನ ಕಂಡೀಷನ್ ಇರ್ತಾವೆ. ಸೊ ಆ ಕಾರಣಕ್ಕಾಗಿ ನಾವು ಪಾಲಿಸಿ ಒಳಗೆ ಏನೇನು ಕೊಡೋಂಗಿಲ್ಲಪ್ಪ ಕಂಪ್ನಿ, ನಾವು ಯಾವ ಪಾಲಿಸಿ ಒಳಗೆ ತೊಗೋಬಾರ್ದು ಅದನ್ನ ಮೊದಲು ಹೇಳ್ತೇನೆ. ಸೊ ಇವಾಗ ನಾವು ಪ್ರೆಸೆಂಟ್ಲಿ ಯಾರಿಗೆ ಪಾಲಿಸಿ ಕೊಡೋಂಗಿಲ್ಲ, ಬೈ ಬರ್ತು ಏನಾದರೂ ಒಂದು ಕಾಯಿಲೆ ಇತ್ತು ಮೇಜರ್ ಅಂದರೆ ಯಾವುದೇ ಕಂಪ್ನಿ ಪಾಲಿಸಿ ಕೊಡ್ಲಿಕ್ಕೆ ಬರೋಲ್ಲ. ಯಾಕಂದರೆ ಅವ್ರಿಗೆ ಬೈ ಬರ್ತ್ ಇರುತ್ತೆ. ಕಂಪ್ನಿ ಕಂಪಲ್ಸರಿ ಕ್ಲೇಮ್ ಬರೋ ಕಾರಣಕ್ಕಾಗಿ ಬೈ ಬರ್ತ್ ಪಾಲಿಸಿ ಕೊಡ್ಲಿಕ್ಕೆ ಬರೋಂಗಿಲ್ಲ. ಎರಡನೇದು, ಕಾಸ್ಮೆಟಿಕ್ಸ್ ಯಾವುದೇ ಥರ ಕವರೇಜ್ ಕಂಪ್ನಿ ಕೊಡೋದಿಲ್ಲ. ಇನ್ನೊಂದು, ಆಲ್ರೆಡಿ ಅವ್ರಿಗೆ ಏನಾದರೂ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು, ಏನೋ ಮೇಜರ್ ಆಪ್ರೇಷನ್ ಆಗಿತ್ತು ಅಂದರೆ ಯಾವುದೇ ಥರ ಯಾವುದೇ ಕಂಪ್ನಿಯಲ್ಲಿ ಅದರಲ್ಲಿ ಕ್ಲೇಮ್ ಕೊಡೋದಿಲ್ಲ. ಇನ್ನೊಂದು, ಆಲ್ರೆಡಿ ಕ್ಯಾನ್ಸರ್ ಆಗಿತ್ತು, ಸೊ ಅವ್ರಿಗೆ ಸಪ್ರೇಟ್ ಕ್ಯಾನ್ಸರ್ ಪಾಲಿಸಿ ಅಂತದ. ಆದ್ರೆ ಬೇಸಿಕ್ ಪಾಲಿಸಿ ಯಾವತ್ತೂ ನಾವು ಅದರಿಗೆ ಪಾಲಿಸಿ ಕೊಡೋಲ್ಲ. ಇನ್ನೊಂದು, ಪ್ಯಾರಲೈಸಿಸ್ ಆಗಿತ್ತು, ಆ ಮನುಷ್ಯನಿಗೆ ಏನಾದರೂ ಪ್ಯಾರಲೈಸಿಸ್ ಆಗಿತ್ತಂದರೆ ಆ ಥರನ ವ್ಯಕ್ತಿಗಳಿಗೆ ನಾವು ಪಾಲಿಸಿ ಕೊಡೋದಿಲ್ಲ. ಇನ್ನೊಂದು, ನಾವು ಜಿಮ್ಮಿಗೆ ಹೋಗ್ತೀವಿ, ಬಾಡಿ ಗೇನ್ ಮಾಡ್ತೀವಿ, ಬಾಡಿ ಲಾಸ್ ಮಾಡ್ತೀವಿ, ಸ್ಟೆರಾಯ್ಡ್ ಏನು ತೊಗೋತೀವಲ್ಲ ಆ ವ್ಯಕ್ತಿಗಳಿಗೆ ನಾವು ಯಾವುದೇ ಥರ ಪಾಲಿಸಿ ಕೊಡ್ಲಿಕ್ಕೆ ಬರೋಲ್ಲ. ಆ್ಯಂಡ್ ಅಂಥ ವ್ಯಕ್ತಿಗಳಿಗೆ ಪಾಲಿಸಿ ಕೊಟ್ಟರು ಆ ಥರ ಕಾಯಿಲೆ ಏನಾದರೂ ಬಂದರೆ, ಅವರು ಸ್ಟೆರಾಯ್ಡ್ ತೊಗೊಂಡ್ರೆ ಎಫೆಕ್ಟಿಂದ ಕಾಯಿಲೆಗಳಿಗೆ ಬಂದರೆ ಆವಾಗ ವ್ಯಕ್ತಿ ಯಾವುದೇ ಥರ ಕ್ಲೇಮ್ ಕೊಡೋದಿಲ್ಲ. ಇನ್ನು ಏನಾದರೂ ಟೊಬ್ಯಾಕೊ ಕನ್ಸ್ಯೂಮ್ ಮಾಡ್ತಿದ್ರೆ, ಆಲ್ಕೋಹಾಲಿಕ್ ಇದ್ದರೆ, ಸೊ ಅಂಥವ್ರಿಗೆ ಪಾಲಿಸಿ ಕೊಡೋಕ್ಕೆ ಬರೋಲ್ಲ. ಕೊಟ್ಟರು
ಸೊ ಆ ಥರ ಏನಾದರೂ ಕಾಯಿಲೆ ಇದು ಬಂದರೆ ಅದರಿಂದ ಯಾವುದೇ ಥರ ಕಂಪ್ನಿ ಅದು ಕ್ಲೇಮ್ ಕೊಡೋಲ್ಲ. ಇನ್ನೊಂದು ಆಲ್ಕೋಹಾಲ್, ಡ್ಯೂ ಟು ಆಲ್ಕೋಹಾಲ್ ಕನ್ಸಂಪ್ಷನ್ ಯಾವುದೇ ಥರ ಪಾಲಿಸಿ ಕ್ಲೇಮ್ ಕೊಡೋದಿಲ್ಲ ಕಂಪ್ನಿ. ಸ್ಟ್ರೈಟ್ ಅವೇ ರಿಜೆಕ್ಟ್ ಮಾಡುತ್ತೆ, ಪಾಲಿಸಿನೂ ರಿಜೆಕ್ಟ್ ಮಾಡುತ್ತೆ. ಇನ್ನು ಮೆಂಟಲಿ ಅಂದರೆ ಸೈಕೋಮೆಟ್ರಿಕು, ಮೆಂಟಲಿ ವೀಕ್ ಇರ್ತಾರೆ, ಸೊ ಮಾನಸಿಕ ರೋಗಿಗಳು ಅಂತಾರಲ್ಲ ಅಂಥವ್ರಿಗೆ ಯಾವುದೇ ಥರ ಪಾಲಿಸಿ ನಾವು ಕೊಡ್ಲಿಕ್ಕೆ ಬರಲ್ಲ. ಇನ್ನೊಂದು ಅಂಗವಿಕಲರು, ಹ್ಯಾಂಡಿಕ್ಯಾಪ್ಸಿಗೆ ನಾವು ಯಾವುದೇ ಥರ ಪಾಲಿಸಿ ಕೊಡ್ಲಿಕ್ಕೆ ಬರಲ್ಲ. ಇವಾಗ ನಮ್ಮಲ್ಲಿ ನಮ್ಮ ಕಂಪ್ನಿಯವ್ರು ಕೆಲವೊಂದು ಕಂಪ್ನಿಯವ್ರು ಬಂದಿದೆ ಹ್ಯಾಂಡಿಕ್ಯಾಪ್ ಪಾಲಿಸಿ ಅಂತ, ಆದರೆ ಸರ್ಟನ್ ಕಂಡೀಷನ್ ಇರ್ತದೆ, ಅವರೆಲ್ಲನೂ ರಿಪೋರ್ಟ್ ತೊಗೊಂಡು ಅಪ್ರೂವಲ್ ತೊಗೊಂಡು ನಾವು ಪಾಲಿಸಿ ಕೊಡಬೇಕಾಗತ್ತೆ. ಆದರೆ ರೇರ್ ಕಂಡೀಷನ್ ಅಪ್ರೂವಲ್ ಆಗೋದು ಅದು ನಾವು ಕೊಡ್ಲಿಕ್ಕೆ ಬರಲ್ಲ. ಇನ್ನು ಮೇಜರ್ಲಿ ಕೆಲವೊಂದು ಲೇಡೀಸ್ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತವೆ, ಸೊ ಆ ಪ್ರಾಬ್ಲಮ್ಸ್ಗಿಂತ ನಾವು ಪಾಲಿಸಿ ಕೊಡ್ಲಿಕ್ಕೆ ಬರಲ್ಲ. ಸಾಕಷ್ಟು ಇವಾಗ ಮೇನ್ಲಿ ಬೇಸಿಕ್ಕಾಗಿ ಲೇಡೀಸ್ ಕೆಲವೊಂದು ಸಾಕಷ್ಟು ಪ್ರಾಬ್ಲಮ್ ಬರ್ತದೆ, ಯಾಕಂದರೆ ನಾವು ತಿನ್ನೋ ಫುಡ್ಡಿಂದ ಸಾಕಷ್ಟು ಲೇಡೀಸ್ ಪ್ರಾಬ್ಲಮ್ ಇದ್ದಾವೆ. ಸೊ ಆ ಪ್ರಾಬ್ಲಮ್ಸ್ಗೆ ಯಾವುದೇ ಥರ ಕವರೇಜ್ ಕೊಡ್ತೀವಿ ಬಿಫೋರ್ ಯಾವುದೇ ಥರ ಪ್ರಾಬ್ಲಮ್ ಇರಬಾರ್ದು ಅವ್ರಿಗೆ, ಅಂದರೆ ಮಾತ್ರ ನಾವು ಪಾಲಿಸಿ ಕೊಡ್ತೀವಿ. ಇನ್ನೊಂದು ಇನ್ನೊಂದು ಮೇನ್ ಪ್ರಾಬ್ಲಮ್ ಕ್ಲೇಮ್ ಯಾವುದು ಕೊಡೋಂಗಿಲ್ಲಪ್ಪ ಅಂದರೆ ಮಿಸ್ಕ್ಯಾರೇಜು. ಡ್ಯೂ ಟು ಆಕ್ಸಿಡೆಂಟ್ ಮಾತ್ರ ನಾವು ಮಿಸ್ಕ್ಯಾರೇಜ್ ಕವರ್ ಮಾಡ್ತೀವಿ. ನಾರ್ಮಲಾಗಿ ಏನಾದರೂ ನಮಗೆ ಹೆಣ್ಮಗು ಐತಪ್ಪ, ಗಂಡು ಮಗು ಐತಪ್ಪ, ಜೆಂಡರ್ ಈಕ್ವಾಲಿಟಿ ನೋಡ್ತೀವಿ, ಅವಾಗ ಏನಾದರೂ ನಾವು ಮಕ್ಕಳು ತೆಗ್ಸಿದ್ರೆ ಅದು ಯಾವುದೇ ಥರ ನಾವು ಕ್ಲೇಮ್ ಕೊಡ್ಲಿಕ್ಕೆ ಬರಲ್ಲ. ಸೊ ಇನ್ನೊಂದು ಆಗಲೇ ಹೇಳಿದೆ, ಆಲ್ಕೋಹಾಲ್ಕಿಂದ ಏನೇ ಆಕ್ಸಿಡೆಂಟ್ ಆದರೆ ಅದು ಕವರೇಜ್ ಕೊಡೋಕ್ಕೆ ಬರಲ್ಲ. ಸೊ ಇವೆಲ್ಲ ಕಾಯಿಲೆಗಳು ಅಥವಾ ಇವೆಲ್ಲ ಏನದಾವಲ್ಲ ನಾವು ನೆನಪಲ್ಲಿ ಇಟ್ಕೊಂಡು ಪಾಲಿಸಿ ತೊಗೋಬೇಕು. ಪಾಲಿಸಿ ತೊಗೊಂಡಾದ್ಮೇಲಂತೂ ಕೆಲವೊಂದು ಏನು ನಾವು ಪಾಲಿಸ್ಬೇಕಲ್ಲ ಆಲ್ಕೋಹಾಲಿಕ್ ಅದು ಎಲ್ಲನೂ ಅದನ್ನ ಪಾಲಿಸಿದ್ರೆ ಮಾತ್ರ ನಾವು ಸರಿಯಾಗಿ ಕ್ಲೇಮ್ ತೊಗೊಲಿಕ್ಕೆ ಸಾಧ್ಯ. ಇದು ಇಷ್ಟು ನಾವು ನೆನ್ಪಿಟ್ಕೋಬೇಕು.